ಅಣ್ಣ ಫ್ರಮ್ ಮೆಕ್ಸಿಕೋ ಇದು ಶಂಕರ್ ಗುರು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಡಾಲಿ ಧನಂಜಯ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಅನೌನ್ಸ್ ಆಗಿ ಸಾಕಷ್ಟು ಟೈಮ್ ಆಗಿತ್ತು, ಆದ್ರೆ ಸಿನಿಮಾ ತಂಡದಿಂದ ಯಾವುದೇ ಅಪ್ಡೇಟ್ಸ್ ಗಳು ಹೊರ ಬಂದಿರಲಿಲ್ಲ. ಈಗ ಸಿನಿಮಾದ ಟೀಸರ್ ಹೊರ ಬಂದಿದೆ. ಇದನ್ನ ನೋಡಿ ನಮ್ಗೆ ಏನ್ ಅನಿಸ್ತು, ಈ ಸಿನಿಮಾದಿಂದ ನಾವು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೋಬಹುದು ಎಲ್ಲವನ್ನ ಈ ಟೀಸರ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸದ್ಯದ ಮಟ್ಟಿಗೆ ನಮ್ಮ KFI ನಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಚೇಂಜ್ ಅನ್ನ ನೋಡ್ತಾ ಇದೆ. ಹಾಡು, ಫೈಟು, ಡ್ಯಾನ್ಸು, ಡೈಲಾಗು ಇದರಲ್ಲಿ ಸ್ಟಿಚ್ ಆಗ್ತಿದ್ದಂತಹ ಟೆಂಪ್ಲೇಟ್ ಅನ್ನ ಆಡಿಯನ್ಸ್ ಗಳು ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡ್ತಾ ಬಂದಿದ್ದಾರೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇದರ ಉದಾಹರಣೆಗಳು ಸಾಕಷ್ಟಿವೆ. ಬಟ್ ಅಣ್ಣ ಫ್ರಮ್ ಮೆಕ್ಸಿಕೋ ಒಂದು ಆಫ್ ಬೀಟ್ ಸ್ಟೈಲಿಶ್ ಸಿನಿಮಾ ಆಗಿ ನಮ್ಮ ಮುಂದೆ ತರ್ತಾ ಇದ್ದಾರೆ ಅನ್ನೋದನ್ನ ಈ ಟೀಸರ್ ಕನ್ಫರ್ಮ್ ಮಾಡಿದೆ. ಫಸ್ಟ್ ಆಫ್ ಆಲ್, ಅಣ್ಣ ಫ್ರಮ್ ಮೆಕ್ಸಿಕೋ ಅನ್ನೋಂತಹ ಟೈಟಲ್ ಕ್ಯಾಚಿ ಆಗಿದೆ. ಲೋಕಲ್ಲು, ಗ್ಲೋಬಲ್ಲು ಎರಡನ್ನು ಕಂಬೈನ್ ಮಾಡಿದಾಗ ಒಂದು ಡಿಫರೆಂಟ್ ಫ್ಲೇವರ್ ಬರುತ್ತೆ. ಅಂಡ್ ಅದೇ ಫ್ಲೇವರ್ ಅನ್ನ ಈ ಟೀಸರ್ ಅಷ್ಟೇ ಯಾಕೆ ಸಿನಿಮಾ ಕೂಡ ಕ್ಯಾರಿ ಮಾಡುತ್ತೆ ಅನ್ನುವಂತಹ ಹೋಪ್ಸು ಈ ಟೀಸರ್ ನಿಂದ ಸಿಗ್ತಾ ಇದೆ. ಇದು ಬರೀ ಟೈಟಲ್ ಗಿಮಿಕಾ ಅಥವಾ ಕಥೆಯಲ್ಲಿ ಸ್ಟ್ರಾಂಗ್ ರಿಲೆವೆನ್ಸ್ ಇದೆಯಾ ಅನ್ನೋದು ಟೀಸರ್ ನೋಡಿದ್ಮೇಲೆ ಕ್ಲಿಯರ್ ಆಗಲ್ಲ. ಆದ್ರೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಯಶಸ್ವಿ ಆಗಿದೆ ಅಂತ ಹೇಳ್ತೀನಿ. ಟೀಸರ್ ನಲ್ಲಿ ಮೊದಲು ಅಟೆನ್ಷನ್ ಅನ್ನ ಹೇಳ್ಕೊಡೋದೆ ಡಾಲಿ ಧನಂಜಯ ಅವರು. ಎಕ್ಸ್ಟ್ರೀಮ್ಲಿ ಸ್ಟೈಲಿಶ್ ಆಗಿ ಅವರನ್ನ ಪ್ರೆಸೆಂಟ್ ಮಾಡಲಾಗಿದೆ. ಆ ಸ್ವಾಗ್ ನ ಕೂಡ ಅವರು ಕ್ಯಾರಿ ಮಾಡಿದ್ದಾರೆ. ಇನ್ನು ಇದನ್ನ ಟೀಸರ್ ಅನ್ಕೊಳ್ಳೋದಕ್ಕಿಂತ ಡಾಲಿ ಅವರ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಟೀಸರ್ ಅವರನ್ನ ಅಂಡ್ ಅವರ ಪಾತ್ರವನ್ನ ಮಾತ್ರ ಕವರ್ ಮಾಡಿದೆ. ಹೀರೋ ಕ್ಯಾರೆಕ್ಟರ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿಲ್ಲ. ಆದ್ರೆ ಡಾಲಿ ಧನಂಜಯ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಇವರು ಈ ಮುಂಚೆ ಮಾಡಿರುವಂತಹ ಕ್ಯಾರೆಕ್ಟರ್ಸ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಶೇಡ್ ಅನ್ನು ಟ್ರೈ ಮಾಡಿದ್ದಾರೆ ಅನ್ನೋದು ಎವಿಡೆಂಟ್ ಆಗಿ ಗೊತ್ತಾಗ್ತದೆ. ಟೀಸರ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇನ್ನೊಂದು ವಿಷಯ ಅಂದ್ರೆ ಇದರ ವರ್ಲ್ಡ್ ಬಿಲ್ಡಿಂಗ್. ಮೆಕ್ಸಿಕನ್ ಡೈಲಾಗ್ಸ್ ಗಳು ಇದಾವೆ ಅಂಡ್ ಆಕ್ಚುಯಲ್ ಸ್ಟೋರಿಯಲ್ಲಿ ಹೇಗೆ ಬ್ಲೆಂಡ್ ಮಾಡ್ತಾರೆ ಅನ್ನೋದು ಬಿಗ್ಗೆಸ್ಟ್ ಕ್ವಶನ್. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಕೂಡ ಮೆಕ್ಸಿಕೋ ಲೊಕೇಶನ್ಸ್ ಅಲ್ಲಿ ನಡೆದಿದೆ ಅಂತ ಹೇಳಲಾಗ್ತದೆ. ಸೊ ಇದು ಜಸ್ಟ್ ನೇಮ್ ಯೂಸೇಜ್ ಅಲ್ಲ, ಸ್ಟೋರಿ ಲೆವೆಲ್ ಅಲ್ಲಿ ಇಂಪಾರ್ಟೆನ್ಸ್ ಇರಬಹುದು ಅಂತ ಗೆಸ್ ಮಾಡಬಹುದಾಗಿದೆ. ಟೀಸರ್ ನಲ್ಲಿ ಹ್ಯೂಮರಸ್ ಬಿಟ್ಸ್ ಗಳು ತುಂಬಾ ಹೈಲೈಟ್ ಆಗಿಲ್ಲ, ಆದ್ರೆ ಕೆಲವೊಂದು ಮೊಮೆಂಟ್ಸ್ ನೋಡಿದ್ರೆ ಸಿಚುವೇಶನಲ್ ಕಾಮಿಡಿ ಟಚ್ ಇರಬಹುದು ಅಂತ ಅನಿಸ್ತದೆ. ಕಂಪ್ಲೀಟ್ ಸೀರಿಯಸ್ ಟೋನು ಅಲ್ಲ, ಫುಲ್ ಕಾಮಿಡಿನೂ ಅಲ್ಲ, ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬಹುದು ಅನ್ನೋದು ನಮ್ಮ ಗೆಸ್. ವಾಸುಕಿ ವೈಭವ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂದ್ರೆ ಟೀಸರ್ಗೆ ಬೇಕಿರುವಂತಹ ಎನರ್ಜಿನ ಅದು ತಂದ್ಕೊಟ್ಟಿದೆ. ಓವರ್ ಆಗಿ ಡಾಮಿನೇಟ್ ಮಾಡೋದಿಲ್ಲ, ಬಟ್ ವಿಜುವಲ್ಸ್ಗೆ ಸಪೋರ್ಟ್ ಮಾಡುತ್ತೆ. ಇದು ಓವರ್ ಆಲ್ ಟೋನ್ ನ ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಟೀಸರ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಇದು ಫುಲ್ ಕ್ಲಾರಿಟಿನ ಎಲ್ಲೂ ಸಹ ಕೊಡಲ್ಲ. ಕತೆ ಏನು, ಕಾನ್ಫ್ಲಿಕ್ಟ್ ಏನು, ಹೀರೋ ಯಾರು, ಹೇಗೆ, ಯಾಕೆ ಇವೆಲ್ಲ ಕಂಪ್ಲೀಟ್ಲಿ ಒಂದು ಮಿಸ್ಟರಿ ತರ ಇಟ್ಟಿದ್ದಾರೆ. ಆದ್ರೂ ಇದೇ ನೆಗೆಟಿವ್ ಅಂತ ಅಲ್ಲ, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂಡ್ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಮುಂದಕ್ಕೆ ಎಸೆಯುತ್ತೆ. ಡಾಲಿ ಅವರು ಸೇಫ್ ಝೋನ್ ನಲ್ಲಿ ಇರದೆ ನಾನಾ ತರದ ಜಾನರ್ ಗಳನ್ನ ಅಲ್ಲಲ್ಲಿ ಟ್ಯಾಪ್ ಮಾಡ್ತಾ ಬಂದಿದ್ದಾರೆ. ಇಲ್ಲೂ ಕೂಡ ಆ ಒಂದು ಪ್ಯಾಟರ್ನ್ ಅಂಡ್ ವಿಷನ್ ಕಂಟಿನ್ಯೂ ಆಗಿದೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಟೀಸರ್. ಕ್ಲಾರಿಟಿ ಕಮ್ಮಿ ಇದ್ರು ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಸ್ಟೈಲ್ ಇದೆ, ಬೇರೆ ತರ ಪ್ಯಾಟರ್ನ್ ಇದೆ. ಸಿನಿಮಾ ತಂಡ ಮುಂದೆ ಏನೆಲ್ಲ ಪ್ರಮೋಷನಲ್ ಮೆಟೀರಿಯಲ್ಸ್ ನ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಎಕ್ಸೈಟ್ಮೆಂಟ್ ಕೂಡ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿನಿಮಾ ಹೇಗ್ ಮೂಡ್ ಬಂದಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಇದಾಗಿತ್ತು ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಟೀಸರ್ ರಿವ್ಯೂ. ನಿಮ್ಗೆ ಈ ಟೀಸರ್ ನೋಡಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.